ಆಕಾಶವಾಣಿ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಹಮ್ಮಿಕೊಂಡಿರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮದ ಬಾನುಲಿ ವರದಿಯನ್ನ ಕೇಳೋಣ. ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಭಾರತೀಯ ಕಾಫಿ ಮಂಡಳಿ ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಸಹಯೋಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಸಮೀಪ ಇರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ 100ನೇ ವರ್ಷದ ಶತಮಾನೋತ್ಸವ ಸಮಾರಂಭವನ್ನು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಆವರಣದಲ್ಲಿ ನಿನ್ನೆ ಆಯೋಜನೆಯನ್ನ ಮಾಡಿತ್ತು. ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಕಾರ್ಯಕ್ರಮವನ್ನು ಅಭಿವೃದ್ಧಿಗೆ ಪೂರಕವಾಗಿ ಆಯೋಜನೆ ಮಾಡಲಾಗಿದೆ ಎಂದು ಅವರು ಹೇಳಿದರು. 7 ಲಕ್ಷ ಟನ್ ಕಾಫಿ ಉತ್ಪಾದನೆಯ ಗುರಿಯನ್ನ ಹೊಂದಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬೆಳೆಗಾರರ ಹಿತದೃಷ್ಟಿಯಿಂದ ಕೆಲಸವನ್ನ ಮಾಡುತ್ತಿದ್ದು, ಮತ್ತೆರಡು ಅಪರೂಪದ ತಳಿಗಳನ್ನು ಈ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡುತ್ತಿದೆ ಎಂದು ಅವರು ತಿಳಿಸಿದರು. ನಮ್ಮ ಜರ್ನಿ 7 ಬೀನ್ಸ್ ಇಂದ ಸ್ಟಾರ್ಟ್ ಆಯಿತು. ವಿ ಹ್ಯಾವ್ ಟು ರೀಚ್ 7 lakh tons. ಯಾವಾಗ ರೀಚ್ ಆಗಬೇಕು ಅಂದರೆ ಬೈ 2047 ಯಾವಾಗ ನಮ್ಮ ಇಂಡಿಪೆಂಡೆನ್ಸ್ಗೆ 100 years ಬರುತ್ತೆ, ಅವತ್ತು ನಮ್ಮ ಭಾರತೀಯ ಕಾಫಿ ಬೆಳೆಗಾರರ ಕೊಡುಗೆ ಏನು ಅಂದರೆ ಭಾರತಕ್ಕೆ 7 ಲಕ್ಷ ಕಾಫಿಯನ್ನು ಟನ್ನನ್ನು ಉತ್ಪಾದನೆ ಮಾಡೋದು ಅಂತ. ಆ ಟ್ಯಾಗ್ ಲೈನ್ ಎಲ್ಲಿವರೆಗೆ ಹೋಯಿತು ಅಂದರೆ ಇಟ್ ಹಸ್ ಕ್ಯಾರಿಡ್ ಟು ದಿ ಡೆಲ್ಲಿ ಲೆವೆಲ್. ಡೆಲ್ಲಿವರೆಗೆ ಹೋಗಿ ನಮ್ಮ ಬೆಳೆಗಾರರಿಗೆ ಹೋಗಿ ನಮ್ಮ ವಿಜ್ಞಾನಿಗಳು ಹೋಗಿ ಒಂದು ಇನ್ಸ್ಪೈರಿಂಗ್ ಆಗಿ ಕೆಲಸವನ್ನು ಪ್ರಾರಂಭ ಮಾಡಿದರು. ಆದರೆ ಇತಿಹಾಸ ಅಷ್ಟು ಸುಲಭ ಇರಲಿಲ್ಲ. ಇತಿಹಾಸ ಬಹಳ ಕಷ್ಟ ಇದೆ. 100 ವರ್ಷದ ಹಿಂದೆ ಬಾಳೆಹೊನ್ನೂರು ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಹಾಗೆ ನಮ್ಮ ಜರ್ನಿ ಅಷ್ಟು ಸುಲಭ ಇಲ್ಲ. ನಮ್ಮ ಬೆಳೆಗಾರರು ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು, ಹವಾಮಾನ ಇರ್ಬೋದು, ಪ್ರಾಣಿಗಳ ಮತ್ತು ಮಾನವ ಸಂಘರ್ಷ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಹಾಗೆ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ಈ ರೀತಿಯ ವೃತ್ತಿಪರತೆಯನ್ನು ಮಾಡಿಕೊಂಡು ಕಾಫಿಯನ್ನು ಬೆಳೆದು ನಮಗೆ ಇತ್ತೀಚಿನವರೆಗೆ ಒಳ್ಳೆಯ ಜೀವನವನ್ನು ನಾವು ನೋಡಿರಲಿಲ್ಲ. ಯಾಕೆಂದರೆ ಇವತ್ತು ಕಾಫಿ ಬೆಲೆ ಬಂದಿದೆ. ಹಾಗಾಗಿ ನಮ್ಮ ಬೆಳೆಗಾರರು ಎಲ್ಲೋ ಒಂದು ಆಶಾಭಾವನೆಯನ್ನು ಹೊರಹೊಮ್ಮುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಏನು ಮಾಡಬೇಕು ಅಂದರೆ ಒಂದು ಆತ್ಮವಿಶ್ವಾಸವನ್ನು ಕೊಡಬೇಕು. ನಮ್ಮ ಯುವ ಕಾಫಿ ಬೆಳೆಗಾರರಿಗೆ ಕಾಫಿಗೆ ಮತ್ತೆ ಬರುವಂಗೆ ಮಾಡಬೇಕು. ಯಾಕೆಂದರೆ ಇವತ್ತಿನ ಸಮಸ್ಯೆಗಳನ್ನು ನೋಡಿ ಕಾಫಿ ಬೆಳೆಗಾರರು ಬರ್ತಾ ಇಲ್ಲ. ಆ ದಿಕ್ಕಿನಲ್ಲಿ ಇವತ್ತು CCRI ಈ ಕೆಲಸವನ್ನು ಮಾಡ್ತಾ ಇದೆ. ತಮಗೆ ಗೊತ್ತಿರುವ ಹಾಗೆ ಇದು 1925ರಲ್ಲಿ ಪ್ರಾರಂಭ ಆಗೋದಕ್ಕೆ ಪ್ರಮುಖವಾಗಿ ನಮಗೆ ಕಾರಣ ಉಪಾಸಿಯವರು ಅವತ್ತು 1915ನೇ ಇಸ್ವಿಯಿಂದನೇ ಇನಿಷಿಯೇಟ್ ಮಾಡಿದರು. ಒಂದು ರಿಸರ್ಚ್ ಸೆಂಟರ್ ಆಗಬೇಕು ಅಂತ ಕೊಪ್ಪದಲ್ಲಿ ಪ್ರಾರಂಭಿಕವಾಗಿ ಪ್ರಾರಂಭ ಆಯಿತು. ಆಮೇಲೆ ಇದನ್ನು ಇಲ್ಲಿಗೆ 1925ರಲ್ಲಿ ಪ್ರಾರಂಭ ಆಗಿ ನಮಗೆ ಕ್ರಾಫರ್ಡ್ ಮತ್ತು ಗಂಟನಾಯಕ್ ಅವರು ಈ ಜಾಗವನ್ನು ಡೊನೇಟ್ ಮಾಡಿದರು. ಆಮೇಲೆ ಮತ್ತೆ ಸರ್ಕಾರದ ಜಾಗವನ್ನು ತೆಗೆದುಕೊಂಡು ನಾವು ಸುಮಾರು 280 ಎಕರೆ ಪ್ರದೇಶವನ್ನು ಇವತ್ತು ಇದು CCRI ಹೊಂದಿದೆ. ಇತಿಹಾಸ ಇದೆ ಈ CCRIಗೆ. ಪ್ರಪಂಚದಲ್ಲಿ ಎಷ್ಟು ದೊಡ್ಡ ದೇಶಗಳು ಕಾಫಿ ಬೆಳೀತಾ ಇದ್ದರೆ, ಆದರೆ ಯಾರಿಗೂ ಸಂಶೋಧನೆ ಇಲ್ಲ. ನಮ್ಮದು 3ನೇ ಅಷ್ಟು ಹಳೆಯದಾದ ಸಂಶೋಧನಾ ಕೇಂದ್ರ ಇದು. ಮೊದಲನೇದಾಗಿ 1911ರಲ್ಲಿ ಇಂಡೋನೇಷ್ಯಾದಲ್ಲಿ ಕಾಫಿ ಮತ್ತು ಕೋಕೋಗೆ ಮಾಡಿದರು. 1913ರಲ್ಲಿ ಉಗಾಂಡ ಕಾಫಿಯ ಬಗ್ಗೆ ಒಂದು ಸಂಶೋಧನಾ ಕೇಂದ್ರವನ್ನು ಮಾಡಿದರು. 1925ರಲ್ಲಿ ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರವನ್ನು ನಾವು ಇಲ್ಲಿ ಬಾಳೆಹೊನ್ನೂರಲ್ಲಿ ಮಾಡಿ ಸುಮಾರು 5 ಸಂಶೋಧನಾ ಕೇಂದ್ರಗಳು ನಮ್ಮ ಭಾರತದಲ್ಲಿ ಇದೆ ಈಗ. ಹಾಗಾಗಿ 7 ಲಕ್ಷ ಟನ್ನನ್ನು ಬೆಳಿಬೇಕು ಅಂದರೆ ಸುಮ್ಮನೆ ಒಂದು ಹೇಳಿದ್ರಾಗಲ್ಲ. ಅದಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ ಸಾಕಷ್ಟು ಕೆಲಸಗಳನ್ನು CCRI ಮುಖಾಂತರ ವಿಜ್ಞಾನಿಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಕ್ಲೋನಲ್ ಆ್ಯಂಡ್ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸನ್ನು ಈಗ ನಾವು ಮಾಡ್ತಾ ಇದ್ದೀವಿ. ಟಿಶ್ಯೂ ಕಲ್ಚರ್ ಮುಂದಿನ ವರ್ಷ ರಿಲೀಸ್ ಆಗುತ್ತೆ. ಹಾಗೂ ಮಣ್ಣು ಪರೀಕ್ಷಾ ಕೇಂದ್ರ ಇರ್ಬೋದು. ಹಾಗೆ ಕಾಫಿ ಸ್ಪೆಷಲ್ ಮೈಕ್ರೋನ್ಯೂಟ್ರಿಯೆಂಟ್ ನಾವು ಇವತ್ತು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಬಯೋಚಾರ್ ವಿತ್ ಟ್ರೈಕೋಡರ್ಮಾ, ಇದನ್ನು ನಾನು ಒಂದಷ್ಟು ವಿಜ್ಞಾನಿಗಳಿಗೆ ಹೇಳಿದ್ದು ಬಯೋಚಾರನ್ನು ಯಾಕೆ ಮಾಡಬಾರ್ದು ಅಂತ. ಇವತ್ತು ಬಯೋಚಾರ್ ಒಂದು ಪ್ರಾಡಕ್ಟ್ ಆಗಿ ಕಾಫಿ ಮಂಡಳಿಯಿಂದ ಬರ್ತಾ ಇದೆ.
100 ವಿನೂತನ ಕಾಫಿ ಬೆಳೆಗಾರರನ್ನ ಗುರುತಿಸಿ ಗೌರವಿಸಬೇಕು ಅಂತ ಒಂದು ಈ ತೀರ್ಮಾನ ಮಾಡಿ 100 ವರ್ಷಕ್ಕೆ ಇವತ್ತು ಮೊದಲೇ ಎಡಿಷನ್ ಪುಸ್ತಕವನ್ನು ಬಿಡುಗಡೆ ಮಾಡ್ತಿದ್ವಿ. ಮುಂದಿನ ದಿವಸಗಳಲ್ಲಿ ವಾಲ್ಯೂಮ್ 2 ಅಲ್ಲೂ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಯೋಚನೆ ಕೊಟ್ಟಿದ್ದೀವಿ. ವಿವಿಧ ಭಾಷೆಯಲ್ಲಿ ಕಾಫಿ ಗೈಡ್ಗಳನ್ನು ಮಾಡ್ತಿದ್ದೀವಿ. ಕಾಫಿ ಮಾತ್ರೆಗಳನ್ನು ಬಿಡುಗಡೆ ಮಾಡ್ತಿದ್ವಿ. ವರ್ಲ್ಡಲ್ಲಿ ದ ಫಸ್ಟ್ ಪೇಟೆಂಟೆಡ್, ಅಂದರೆ ಪೇಟೆಂಟ್ ವಿ ಆರ್ ಟ್ರೈಂಗ್, ಅದು ಕ್ಯಾಪ್ಸೂಲನ್ನು ಬಿಡುಗಡೆ ಮಾಡ್ತಿದ್ದೀವಿ. ನರ್ಸರಿಲಿ ನೀವು ಅದನ್ನು ಹಾಕಿಬಿಟ್ರೆ ಅದು ಜರ್ಮಿನೇಷನ್ ಬರುವಂಥ ಒಂದು ಹೊಸ ಟೆಕ್ನಾಲಜಿಯನ್ನು ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಯುವಕರಿಗೆ ಕ್ವಾಲಿಟಿ ಪ್ರೋಸೆಸಿಂಗ್ ಸೆಂಟರ್ನ ಇವತ್ತು ನಮ್ಮ ಮಂತ್ರಿಗಳು ಓಪನ್ ಮಾಡಿದರು. ಬಹುಶಃ ಅದು ನಮ್ಮ ಯುವಕರಿಗೆ ಹೆಚ್ಚು ಆಕರ್ಷದಾಯಕ ಇರುತ್ತೆ ಅಂತ. ಹಾಗೆ 30 ನಾವು ಬ್ಲಾಕ್ಗಳನ್ನು ಮಾಡಿದ್ದೀವಿ, ಅಂದರೆ ಪ್ರೈವೇಟ್ ಮತ್ತು ನಮ್ಮ ಕಾಫಿ ಬೋರ್ಡ್ ಒಡಂಬಡಿಕೆಯೊಂದಿಗೆ ಮಾಡಿದ್ದೀವಿ. ಹಾಗೆ 7 ಲಕ್ಷ ಟನ್ ಬಂದರೆ ಮಾರುಕಟ್ಟೆಯಲ್ಲಿ ಅಂದಾಗ ಅದಕ್ಕೆ ಪೂರಕವಾಗಿ ನಾವು 10,000 ಕಿಯೋಸ್ಕ್ಗಳನ್ನು ದೇಶಾದ್ಯಂತ ಮಾಡಬೇಕು ಅಂತೇಳಿ ಮೊದಲನೇ ಕಿಯೋಸ್ಕನ್ನು ನಾವು ಅಕ್ಟೋಬರ್ 1 ಕಾಫಿ ಮಂಡಳಿಯಲ್ಲಿ ಅದನ್ನು ಇನಾಗ್ರೇಟ್ ಮಾಡಿದ್ದೀವಿ. ಅದು ಮಹಿಳೆಯರೇ ಅದನ್ನು ನಡೆಸಬೇಕು ಅಂತ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಹಣಕಾಸು ನೆರವಿನಿಂದ ಸುಮಾರು 500 ಮಹಿಳೆಯರಿಗೆ ನಾವು ಟ್ರೈನಿಂಗನ್ನು ಕೊಟ್ಟು ಅದನ್ನು ಸುಮಾರು 10,000 ಕಿಯೋಸ್ಗಳನ್ನು ಮಾಡಿದರೆ ನಮ್ಮ ಆಂತರಿಕ ಬಳಕೆ ಏನಾಗುತ್ತೆ ಅಂದರೆ 1.5 ಲಕ್ಷದಿಂದ 2 ಲಕ್ಷ ಟನ್ ಕಾಫಿ ಬಳಕೆ ಆಗುತ್ತೆ. ಹಾಗೆ ನಮಗೊಂದು ಪ್ಯಾಷನ್ ಇದೆ, ಏನು ಹೇಳಿ, ಇಟಲಿಯಿಂದ ಬಂದರೆ ಮಾತ್ರ ಕಾಫಿ ನಮಗೆ ಭಾಳ ಒಳ್ಳೆಯದು ಅಂತ. ಆದರೆ ಭಾರತದ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ದ ಸೆಕೆಂಡ್ ಬೆಸ್ಟ್ ಕಾಫಿ ಇನ್ ದ ವರ್ಲ್ಡ್. ಇದೇ ಸಂದರ್ಭದಲ್ಲಿ ಬೆಳೆಗಾರರು ಹಾಗೂ ವಿಜ್ಞಾನಿಗಳಿಗೆ ಸಂದೇಶ ನೀಡಿದ ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಖಾತೆ ಸಚಿವರಾದ ಪಿಯೂಷ್ ಗೋಯಲ್ ಅವರು ಭಾರತ ದೇಶದಲ್ಲಿ ಬೆಳೆಯುವ ಕಾಫಿಯನ್ನು ವಿಶ್ವದ 128 ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತಿದೆ ಎಂದು ಹೇಳಿದರು. ಇಲ್ಲಿ ಬೆಳೆಯುವ 7 ವಿವಿಧ ತಳಿಯ ಕಾಫಿಗೆ ಭೌಗೋಳಿಕ ಸೂಚಿಯ ಟ್ಯಾಗ್ ದೊರೆತಿದ್ದು ವಿಶಿಷ್ಟವಾದ ಕೊಡುಗೆ ನೀಡುತ್ತಿದೆ ಎಂದು ಶ್ಲಾಘಿಸಿದರು. Namaskar. 100 years of the Central Coffee Research Institute, a true center of excellence. Congratulations to the Coffee Board of India for curating this outstanding celebration. I'm truly happy to hear that to mark this historic occasion, CCRI is releasing 2 new varieties that will benefit the planting community and inaugurating a quality processing center to boost specialty processing and training. India's coffee journey has been truly inspiring, producing 3.6 lakh tons a year, making us the world's 7th largest producer and 5th largest exporter, with 70% of our coffee reaching 128 countries, supporting around 2 million, that is 20 lakh livelihoods, families, and coffee exports set to cross a record $2 billion, that is nearly 20,000 crore rupees. Our 7 GI tagged coffees from Coorg Arabica to Monsooned Malabar give India a distinct premium identity in global markets, signaling exceptional flavor, aroma, and appearance, reinforcing India's position as a hub for high quality, value added coffee. As Indian coffee crosses record milestones, new trade agreements with UK and the EFTA region, also with Oman, signed yesterday, will provide zero duty access for all coffee exports from India, opening powerful new avenues for our growers and exporters. We are also in negotiation with many other countries for providing duty-free access for our delicious Indian coffee, very aromatic coffee. And in the days to come, you will continue to hear good news with international trade deals, opening new avenues for export of Indian coffee. Prime Minister Shri Narendra Modi ji, in his recent Mann Ki Baat on 26th October, said
that India's coffee is coffee at its finest, brewed in India and loved by the world. He praised Koraput coffee for its exceptional quality and for empowering women and tribal communities. For that matter, I am happy to share with you that when we receive foreign visitors or ministers from around the world, or when we go abroad to meet dignitaries, we carry with us Indian coffee, beautifully packaged, gifted to our counterparts, our other foreign ministers, commerce ministers, and they really appreciate the strength of Indian coffee. They really appreciate the taste, the aroma, and we find this is one of the finest way to promote Indian coffee worldwide. Better packaged, better designed, specialty and climate smart coffee will also have a huge demand in the world. Greener plantations, carbon positive, shade grown coffee that rewards biodiversity and maintains the quality of soil health will help us regenerate our plantations faster and better and continue to give us good quality coffee. Let us dedicate the next century to making India synonymous with responsible, traceable, and world-class coffee. So that when anyone speaks of quality coffee, the first origin that comes to mind is India. Namaskar. ಕರ್ನಾಟಕ ಸರ್ಕಾರದ ಇಂಧನ ಸಚಿವರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಭಾರತೀಯ ಕಾಫಿ ಬೆಳೆಗಾರರು ಹವಾಮಾನ ವೈಪರೀತ್ಯ ಹಾಗೂ ರೋಗ ಬಾಧೆಗಳನ್ನು ಎದುರಿಸುತ್ತಿದ್ದು, ಈ ಸಂಬಂಧ ನೂತನ ತಂತ್ರಜ್ಞಾನಗಳ ಆವಿಷ್ಕಾರವಾಗಬೇಕಿದೆ ಎಂದು ಅವರು ಹೇಳಿದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ತುಂಬ ಚೊಕ್ಕಟ್ಟಾಗಿ ಕಾಫಿ ರಿಸರ್ಚ್ ಬೋರ್ಡ್ನ ವಜ್ರ ಮಹೋತ್ಸವವನ್ನು ತಾವೆಲ್ಲ ಆಚರಿಸ್ತಾ ಇದ್ದೀರಾ. ಬಹುಶಃ ಇಡೀ ಕರ್ನಾಟಕಕ್ಕೆ ಇದೊಂದು ಕಿರೀಟ ಅಂದ್ಬಿಟ್ಟು ಹೇಳ್ಬೋದು. ಬಹುಶಃ ಕರ್ನಾಟಕದ ಒಂದು ಚರಿತ್ರೆಯಲ್ಲಿ ಅದರಲ್ಲಿಯೂ ಕಾಫಿ ಬೆಳೆಗಾರರು ಬರೀ 3 ಜಿಲ್ಲೆಗಳಲ್ಲಿ, ಚಿಕ್ಕಮಗಳೂರು, ಕೊಡಗು ಮತ್ತು ಹಾಸನದ ಒಂದು ಪಾರ್ಟ್. ಈ ಕಾಫಿ ಬೆಳೆಗಾರನ ಕರ್ನಾಟಕ ಮರೆಯುವಂಗೆ ಇಲ್ಲ. ಮೊದಲಿಂದಲೂ ಕರ್ನಾಟಕದ ಒಂದು ಬಾವುಟವನ್ನು ಎತ್ತಿ ಹಿಡಿದು ಕಾಫಿ ಈ ಮಟ್ಟಕ್ಕೆ ಬರಬೇಕಾದ್ರೆ ಅದಕ್ಕೆ ಕಾರಣ ಕಾಫಿ ಬೆಳೆಗಾರರು ಎಂಬ ಮಾತನ್ನು ನಾವು ಸ್ಮರಿಸಿಕೊಳ್ಬೇಕಾಗಿದೆ. ಬಾಬಾ ಬುಡನವ್ರನ್ನ ನಾವು ನೆನೆಸಿಕೊಳ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ 7 ಬೀಜಗಳನ್ನ ತಂದು ನಮ್ಮ ಚಿಕ್ಕಮಗಳೂರು ಬಾಬಾ ಬುಡನಗಿರಿಯ ಪಕ್ಕದಲ್ಲಿಯೇ ಅದನ್ನು ಬೆಳೆಸಿ ಇವತ್ತು ಇಡೀ ಜಗತ್ತಿನಲ್ಲಿ ಭಾರತದ ಕಾಫಿ ಪ್ರಸಿದ್ಧವಾಗಬೇಕಾದ್ರೆ ಮೂಲ ಕಾರಣ ಅವರು. ಚಿಕ್ಕಮಗಳೂರಲ್ಲಿ ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಕಾಫಿಗೆ ಸ್ವಲ್ಪ ಬೆಲೆ ಬಂದಿದೆ, ಆದರೂ ಹವಾಮಾನದ ವಿಪರೀತ ಮತ್ತು ಬೇರೆ ಬೇರೆ ರೋಗಗಳಿಂದ ಇವತ್ತು ಚಿಕ್ಕಮಗಳೂರು ಅಥವಾ ಬೇರೆ ನಮ್ಮ ಕರ್ನಾಟಕ ಪ್ರಾಂತ್ಯಗಳು ಸಫರ್ ಆಗ್ತಿದ್ದಾರೆ. ನಾನು ಕಾಫಿ ಬೋರ್ಡ್ ಚೇರ್ಮನ್ರಿಗೆ ಮತ್ತು ಅವರ ಸೆಕ್ರೆಟ್ರಿಗೆ ಮಾತಾಡಿದಾಗ ಈ ಬೋರರ್ ವಿಚಾರದಲ್ಲಿ ಒಂದು ಸ್ಟಾರ್ಟಪ್ಸ್ ಮಾಡಿ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಬೋರ್ ರೆಸಿಸ್ಟೆನ್ಸು ತಳಿಗಳನ್ನ ಮಾಡ್ತೀನಿ ಎಂಬ ಮಾತನ್ನು ಹೇಳಿದ್ದಾರೆ. ಹಲವಾರು ವರ್ಷಗಳ ಕಾಲ ಕಾಫಿಯನ್ನು ಸಾಕಿ ಬೋರರಿಂದ ಇಡೀ ಕಾಫಿಯನ್ನು ಕಿತ್ತು ಸುಟ್ಟುವಂಥ ಒಂದು ಸಂದರ್ಭ ಇವತ್ತು ಬಂದಿದೆ. ನನಗೆ ಗೊತ್ತಿರೋ ಹಾಗೆ, ನಾನೇನು ಎಕ್ಸ್ಪರ್ಟ್ ಅಲ್ಲ, ನಮ್ಮಲ್ಲಿ ರಾಸಾಯನಿಕ ಗೊಬ್ಬರಗಳು ಹೆಚ್ಚಿಗೆ ಯೂಸ್ ಮಾಡ್ತಾಯಿದ್ವಿ. ನಾವು ಮಣ್ಣಿನ ಶಕ್ತಿಯನ್ನು ಕಳೆದುಕೊಳ್ಳುವಂಥ ಸ್ಟೇಜಲ್ಲಿದೆ. ಅದಕ್ಕೆ ಬೇಡ ಅಂತ ಹೇಳೋದಿಲ್ಲ, ನಾವು ಸ್ವಲ್ಪ ಕಂಪೋಸ್ಟು ಮತ್ತು ಸಗಣಿ ಗೊಬ್ಬರ, ಬೇರೆ ಬೇರೆ ಗೊಬ್ಬರಗಳನ್ನು ಸಮೇತ ಯೂಸ್ ಮಾಡಿ ಹೆಚ್ಚಿಗೆ ಕಾಫಿಯ ಒಂದು ಬೆಳೆಗೆ ಮಣ್ಣಿನ ಶಕ್ತಿಯನ್ನು ಹೆಚ್ಚಿಸಬೇಕಾಗಿದ್ದಂಥ ಒಂದು ಸಂದರ್ಭ ಬಂದಿದೆ. ನಾನು ಒಬ್ಬ ಕಾಫಿ ಬೆಳೆಗಾರನೇ. ನಮಗೇನೇ ಕಷ್ಟ ಬಂದರೂ ಕರ್ನಾಟಕದ ಹೆಬ್ಬಾಗಿಲು ಅಂದ್ಬಿಟ್ಟು ನಿಮ್ಮ ಹತ್ರ ಬರ್ತೀವಿ. ನಾವು ಹೆಚ್ಚಿಗೆ ನಮ್ಮ ಕರ್ನಾಟಕ ರಾಜ್ಯವನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ನನಗೊತ್ತಿರೋ ಹಾಗೆ ನಾನು ಎಲ್ಲ ಕಡೆ ಹೋಗಿದ್ದೀನಿ. ಕರ್ನಾಟಕ ರಾಜ್ಯದಂಥ ಒಳ್ಳೆ ರಾಜ್ಯ ಎಲ್ಲಿ ಇಲ್ಲ.
ಎಲ್ಲ ಸಂಪತ್ತಿನಿಂದ ಕೂಡಿದ ರಾಜ್ಯ, ಅದರಲ್ಲಿಯೂ ಕೊಡಗು ಚಿಕ್ಕಮಗಳೂರು ಅದೊಂದು ಒಳ್ಳೆಯ ಒಂದು ಬೆಳವಣಿಗೆ ಎಂಬ ಮಾತನ್ನು ಹೇಳಿ ವೇದಿಕೆ ಮೇಲೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರು ಭಾಗವಹಿಸಿ ಮಾತನಾಡಿದರು. ಯಾಂತ್ರೀಕರಣಕ್ಕೆ ಒತ್ತು ನೀಡಬೇಕಿದ್ದು, ಕಾಫಿ ಬೆಳೆಗಾರರ ವಿವಿಧ ಸಮಸ್ಯೆಗಳಿಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಕಾಫಿ ಬೆಳೆಗಾರರಿಗೆ ಉತ್ತಮ ಬೆಳೆ ಇದೆ, ಬೆಳೆಗಾರರ ಕೈಲಿ ಹಣ ಇದೆ ಅನ್ನುವಂಥ ಯೋಚನೆಗಳು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವುದು. ಆದರೆ ವಾಸ್ತವಿಕವಾಗಿ ಅದಕ್ಕಿಂತ ಹೆಚ್ಚಿನ ಸಮಸ್ಯೆಗಳನ್ನು ಕಾಫಿ ಬೆಳೆಗಾರರು ಇವತ್ತು ಎದುರಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಬಹುಶಃ ಪ್ರಕೃತಿ ನಮ್ಮ ವಿರುದ್ಧವಾಗಿ ಹೋಗ್ತಿರುವಂಥದ್ದಿರ್ಬೋದು, ಭವಿಷ್ಯದಲ್ಲಿ ನಮಗೆ ಕಾರ್ಮಿಕರ ಸಮಸ್ಯೆಗಳಿರ್ಬೋದು, ಇವೆಲ್ಲದರ ಮಧ್ಯೆ ನಾವು ಬದುಕ್ತಾ ಇದ್ದೇವೆ. ಇವತ್ತು ನಮ್ದು ಏನಾದರೂ ಗುರಿಯನ್ನು ತಲುಪಬೇಕು ಅಂದರೆ ಇವು ಸಮಸ್ಯೆಗಳು ಬಗೆಹರಿಬೇಕಾದಂಥ ಅವಶ್ಯಕತೆಗಳಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಕಾರ್ಮಿಕರ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡುವಂಥದ್ದು? ಕಾಫಿ ಬೆಳೆ ಬಂದಿದೆ, ಆದರೆ ಕೊಯ್ಲು ಮಾಡಲಿಕ್ಕೆ ಇವತ್ತು ಕಾರ್ಮಿಕರ ಸಮಸ್ಯೆ ನಮ್ಮ ಕಣ್ಮುಂದೆ ಇದೆ. ನಮಗೆ ಬರುವಂತಹ ಎಲ್ಲ ಕಾಫಿ ಬೆಳೆಗೆ ಇವತ್ತು ಉತ್ತಮ ಬೆಲೆ ಇದೆ ಅಂತ ಹೇಳ್ತಾ ಇದ್ದೀವಿ, ಆದರೆ ಆ ಬೆಲೆ ಬಂದಂಥ ಸಂದರ್ಭದಲ್ಲಿ ಕಾರ್ಮಿಕನಿಗೆ ಅಷ್ಟೇ ಬೆಲೆಯನ್ನು ತೆತ್ತು ನಾವು ಕಾಫಿಯನ್ನು ಕುಯಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಒಳಗಡೆ ನಾವಿದ್ದೇವೆ. ಇದನ್ನು ಕೇಂದ್ರ ಸಚಿವರ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ, ಕಾಫಿ ಮಂಡಳಿಯವರಿಗೂ ತರಲಿಕ್ಕೆ ಬಯಸ್ತೇನೆ. ಇದಕ್ಕೆ ನಾವು ಮೆಕಾನಿಸಮನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ನಾವು ತುಂಬ ಮೆಕಾನಿಸಮನ್ನು ಮಾಡಿ ನಾವೆಲ್ಲವೂ ಕೂಡ ಕಾರ್ಮಿಕರ ಮೇಲೆ ನಾವು ಇವತ್ತು ಅವಲಂಬಿತರಾಗಿ ಕಾಫಿ ತೋಟವನ್ನು ನಡೆಸ್ತಿರುವಂಥ ಅನಿವಾರ್ಯ ಪರಿಸ್ಥಿತಿ ಒಳಗಡೆ ಇದ್ದೇವೆ. ಕಾರ್ಮಿಕರು ಬೇಕೇ ಬೇಕು, ಆದರೆ ಅದರಿಂದ ಹೊರಬರುವಂಥ ಪ್ರಯತ್ನಗಳನ್ನ ಮಾಡಲಿಕ್ಕೆ ಎಲ್ಲ ಥರದ ಸವಲತ್ತುಗಳನ್ನು ಕೊಡಲಿಕ್ಕೆ ತಮ್ಮ ಸಲಹೆಗಳು, ನಿಮ್ಮಲ್ಲಿ ವಿಜ್ಞಾನ ಕೇಂದ್ರಗಳಿದೆ, ಆ ವಿಜ್ಞಾನ ಕೇಂದ್ರದ ಅಡಿಯ ಒಳಗಡೆ ಸಿಂಪಲೈಸ್ ಆಗಿ ಏನು ಮಾಡಬಹುದು ಅನ್ನುವಂಥದ್ದು. ಇನ್ನಿರುವಂಥ ದೊಡ್ಡ ಸಮಸ್ಯೆ ಅಂದರೆ ಕಾಫಿ ಗಿಡವನ್ನು ಇವತ್ತು ಕೊಟ್ರಿ, ಅದನ್ನು ನಾವು ನಟ್ರೆ ಅದು 4-5 ವರ್ಷದಲ್ಲಿ ಕಾಫಿ ಗಿಡಗಳು ಬಲ್ತು ಅದರಲ್ಲಿ ನಾವು ಕ್ರಾಪನ್ನು ಕುಯ್ಯುವಂಥದ್ದು. ಆದರೆ ಅದಕ್ಕಿರುವಂಥ ಕಾಯಿಲೆಗಳು ಪರ್ಮನೆಂಟ್ ಸಾಲ್ವೇಷನ್ ಆಗಲೇ ಇಲ್ಲ ಬೋರೋರಿಗೆ. ಎಲ್ಲೋ ಒಂದು ಕಡೆ ನಾವೆಲ್ಲ ಇನ್ನೇನು ನಿರೀಕ್ಷೆಯನ್ನು ಮಾಡ್ತಾ ಇರ್ತೇವೆ ಕಾಫಿ ಬೆಳೆಗಾರರಾಗಿ. ಬರೋ ವರ್ಷದಲ್ಲಿ ನಾನು ಇಷ್ಟು ಸಾಲ ಮಾಡಿದ್ದೇನೆ, ತೀರಿಸ್ತೇನೆ, ಬರೋ ವರ್ಷ ನನಗೆ 10 ಟನ್ ಆಗ್ಬೋದು, 20 ಟನ್ ಆಗ್ಬೋದು. ಒಂದು ಕಡೆ ಪ್ರಕೃತಿ ಕೈ ಕೊಟ್ಟರೆ ಅದು ಯಾವುದೂ ಇಲ್ಲ, ಎರಡನೇದು ಈ ಕಾಯಿಲೆಗಳ ಸಮಸ್ಯೆಗಳು. ಹಾಗಾಗಿ ನಾವು ಕಾಫಿ ಮಂಡಳಿಯವರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಈ ಕಾಫಿ ಮಂಡಳಿಯ ಒಳಗಡೆ ರಿಸರ್ಚನ್ನು ಇನ್ನೂ ಒಂದು ಹೆಚ್ಚಿನ ಮಟ್ಟದ ಒಳಗಡೆ ಮಾಡಲಿಕ್ಕೆ ವಿಜ್ಞಾನಿಗಳಿಗೆ ಒತ್ತಡವನ್ನು ತಂದು ಮಾಡಿಸಿದ್ರೆ ಇವತ್ತು ನಾವು ಕಾಫಿ ಬೆಳೆಗಾರರು ಏನಿದ್ದೀವಿ, ನೋಡೋದಕ್ಕೆ ಎಲ್ಲರೂ ತುಂಬ ಸ್ಮಾರ್ಟ್ ಆಗಿದ್ದೀವಿ, ನೋಡಲಿಕ್ಕೆ ಆರ್ಥಿಕವಾಗಿ ಬಲಾಢ್ಯರಾಗಿ ಕಾಣ್ತೀವಿ, ಆದರೆ ಪರಿಸ್ಥಿತಿ ಹಾಗಿಲ್ಲ. ಎಲ್ಲರೂ ಕೂಡ ಕಾರ್ಮಿಕರ ಬದುಕಿಗೆ ದಾರಿಯಾಗಿದ್ದಾರೆ ಕಾಫಿ ಬೆಳೆಗಾರರು. ಹಾಗೆ ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟ್ನೊಳಗೆ ಕೇಂದ್ರಕ್ಕೆ ಹೆಚ್ಚು ಒಂದು ಹಣವನ್ನು ಕ್ರೋಢೀಕರಿಸೋದ್ರಲ್ಲೂ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಕೂಡ ಕಾಫಿ ಬೆಳೆಗಾರರು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಫಿ ಬೆಳೆಗಾರರ ಡಿಮ್ಯಾಂಡ್ಗಳೇನಿದೆ ಅದರ ಬಗ್ಗೆ ತಾವು ಸ್ವಲ್ಪ ಆಸಕ್ತಿಯನ್ನು ವಹಿಸಿ ಅಲ್ಲಿರುವಂಥ ಡಿಮ್ಯಾಂಡ್ಗಳನ್ನು ಫುಲ್ಫಿಲ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿ ಸಬ್ಸಿಡಿಗಳನ್ನು ಹೆಚ್ಚಿಗೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ರೆ ಎಲ್ಲದೂ ಕೂಡ ಪರಿಹಾರ ಆಗುತ್ತೆ. ನಮ್ಮ ಕೇಂದ್ರ ಸರ್ಕಾರದ ಮೇಲೂ ಕೂಡ ಒಳ್ಳೆಯ ಭಾವನೆಗಳು ಬರುತ್ತೆ. ಬಹುಶಃ ಕಾಫಿ ಬೆಳೆಗಾರರ ಪರವಾಗಿ ಗಟ್ಟಿಯಾಗಿ ನಿಲ್ಲುವಂತಹ ಒಂದು ಸರ್ಕಾರ, ಕೇಂದ್ರ ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥದ್ದು ಬೆಳೆಗಾರರು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಳ್ಳೆಯ ಬೆಳೆಯನ್ನು ಬೆಳೆದು ಈ ಪ್ರಪಂಚದಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸಲಿಕ್ಕೆ ಈ ಭಾರತ ದೇಶವನ್ನು ಕಾಫಿ ಬೆಳೆಗಾರರು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಕ್ವಾಲಿಟಿ ಕಾಫಿ ಮಾಡಿದಂಥ ಸಂದರ್ಭದಲ್ಲಿ ತನ್ನಷ್ಟಕ್ಕೆ ತಾನೇ ಆದ್ಯತೆಗಳನ್ನು ಪಡ್ಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ವೇದಿಕೆಯ ಮೇಲಿರುವಂಥ ಗಣ್ಯರಿಗೂ, ಇಲ್ಲಿ ಆಗಮಿಸಿರುವಂಥ ಎಲ್ಲ ಬೆಳೆಗಾರರಿಗೂ ಹಾಗೂ ಕಾಫಿ ಮಂಡಳಿಯರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ.ಡಿ. ರಾಜೇಗೌಡ ಅವರು ಮಾತನಾಡಿ, ಕಾಫಿಗೆ ದೊರೆಯುತ್ತಿರುವ ಬೆಲೆ ಕುಸಿಯದಂತೆ ಕೇಂದ್ರ ಸರ್ಕಾರ ನಿಗಾ ವಹಿಸಬೇಕು ಎಂದು ಹೇಳಿದರು. ವನ್ಯಪ್ರಾಣಿ ಹಾಗೂ ಮಾನವ ಸಂಘರ್ಷವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ನೆರವು ನೀಡಬೇಕು ಎಂದು ಟಿ.ಡಿ. ರಾಜೇಗೌಡ ಅವರು ಹೇಳಿದರು. ಎಲ್ರಿಗೂ ನಮಸ್ಕಾರ. ಮಳೆಯಿಂದ ಈ ವರ್ಷ ಸುಮಾರು 20,000 ಮೆಟ್ರಿಕ್ ಟನ್ ಬೆಳೆ ನಷ್ಟ ಆಗಿದೆ. ನಮಗೆ ಬೆಲೆ ಒಳ್ಳೆದಿದೆ, ಬಟ್ ಬೆಳೆ ಕಡಿಮೆ ಆಗಿದೆ. ಹಾಗಾಗಿ ಕೇಂದ್ರ ಸಚಿವರು ಸ್ವಲ್ಪ ಒತ್ತು ಕೊಟ್ಟು ಎಕ್ಸ್ಪೋರ್ಟನ್ನು ಹೆಚ್ಚು ಮಾಡಿ ಉತ್ತಮ ಬೆಲೆ ಸಿಗುವಂಥ ಒಂದು ಪರಿಸ್ಥಿತಿನ ಕಾಫಿ ಮಂಡಳಿಗೆ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ನಾವು ಡೆವಲಪ್ ಮಾಡ್ದಲ್ಲ ಇದ್ದರೆ ಅದಕ್ಕೆ ಯಾವುದಾದ್ರೂ ಮಾರಕ ರೋಗಗಳು ಬಂದರೆ ನಾವು ಬೆಳೆಗಾರರಿಗೆ ಏನೂ ಗೊತ್ತಾಗೋದಿಲ್ಲ, ಸಂಪೂರ್ಣ ನಶಿಸಿ ಹೋಗ್ತಾ ಇದೆ. ಇವತ್ತು ಅಡಿಕೆ
ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಬಂದು ಅದು ವಿನಾಶದತ್ತ ಹೋಗ್ತಾ ಇದೆ. ಅದು ಕಾಫಿ ಬರಬಾರ್ದು. ಹಾಗಾಗಿ ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಮಾಡಿ ಹೊಸ ಹೊಸ ತಳಿಗಳನ್ನು ಬಿಡುಗಡೆ ಮಾಡುವ ಮುಖಾಂತರ ಈಗಾಗಲೇ ಹೇಳಿದಾಗೆ 13 ಅರೇಬಿಕಾ ತಳಿಗಳು ಮತ್ತು 3 ರೋಬಸ್ಟಾ ತಳಿಗಳನ್ನ ಈಗಾಗಲೇ ಬಿಡುಗಡೆ ಮಾಡಿದೆ ಈ ಒಂದು ಸಂಸ್ಥೆ. ಈ ಹೊಸದಾಗಿ ಇವತ್ತು 2 ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದೆ. ಇನ್ನೂ ಹೆಚ್ಚು ಬೋರರ್ ರೆಸಿಸ್ಟೆಂಟ್ ಇರುವಂಥ ಒಂದು ತಳಿ, ಹಾಗೆಯೇ ಲೀಫ್ ಡಿಸೀಸ್ ರೆಸಿಸ್ಟೆಂಟ್ ಇರುವಂಥ ತಳಿಗಳನ್ನ ಪತ್ತೆ ಹಚ್ಚಿ ಅದನ್ನು ಬಿಡುಗಡೆ ಮಾಡಿದರೆ ಖಂಡಿತವಾಗೂ ಕಾಫಿ ಬೆಳೆಗಾರರಿಗೆ ತುಂಬ ದೊಡ್ಡ ಮಟ್ಟದ ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಾವು ಈಗಾಗಲೇ ಅನೇಕ ಸಮಸ್ಯೆಗಳನ್ನ ಕಾಫಿ ಬೆಳೆಗಾರರು ಎದುರಿಸ್ತಾ ಇದ್ದೀವಿ. ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತದೆ ಸರ್. ಹಾಗಾಗಿ ಅದ್ರ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಗಳು ಗಮನ ಹರಿಸಿ ಅದಕ್ಕೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ತಾವು ಒಂದು ಸಭೆಯನ್ನು ಕರೆದು ಒಂದು ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಬೇಕು. ಈಗಾಗಲೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಅರಣ್ಯ ಸಚಿವರು, ನಮ್ಮ ಇಂಧನ ಸಚಿವರು ಜಾರ್ಜ್ ಸಾಹೇಬ್ರು ಈಗಾಗಲೇ ಸುಮಾರು 2-3 ಸಭೆಗಳನ್ನು ರಾಜ್ಯದ ಮಟ್ಟದಲ್ಲಿ ಮಾಡಿದ್ದಾರೆ. ಹಾಗಾಗಿ ತಾವು ಕೂಡ ಕೇಂದ್ರದ ಅರಣ್ಯ ಸಚಿವರ ಗಮನಕ್ಕೆ ತಂದು ಇದಕ್ಕೊಂದು ಶಾಶ್ವತ ಪರಿಹಾರ ರೈಲ್ವೆ ಬ್ಯಾರಿಕೇಡ್ ಅಥವಾ ಸೋಲಾರ್ ಎಲೆಕ್ಟ್ರಿಕ್ ಫೆನ್ಸಿಂಗನ್ನು ಕೂಡ ಸಬ್ಸಿಡಿ ದರದಲ್ಲಿ ಕೊಡುವ ಮುಖಾಂತರ ಬೆಳೆಗಾರರಿಗೆ ಸಹಾಯಕ್ಕೆ ಬರಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಪರಿಸರ ಮತ್ತು ಪ್ರಕೃತಿಗಳ ಮಧ್ಯೆ ಬೆಳೆಯುವಂಥ ಒಂದು ಬೆಳೆ. ಅರಣ್ಯಕ್ಕೆ ಯಾವುದೇ ತೊಂದರೆ ಆಗದಲ್ಲೇ ಇರೋ ರೀತಿ ನಾವು ಪ್ರಾಕೃತಿಕವಾಗಿ ಮಲೆನಾಡಲ್ಲಿ ಬೆಳೆಯುವಂಥ ಏನು ಹೂವು ಹಣ್ಣು ಫಲಗಳನ್ನು ಕೊಡುವಂಥ ಗಿಡಗಳ ಅಡಿನಲ್ಲಿ ನಾವು ಕಾಫಿ ಬೆಳೀತಾ ಇದ್ವಿ. 7 ಲಕ್ಷ ಟನ್ನು ಇನ್ನೂ ಹೆಚ್ಚೆಚ್ಚು ಉತ್ಪಾದನೆ ಮಾಡಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಎಲ್ಲ ವಾಣಿಜ್ಯ ಸಚಿವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀವಿ. ಅದಕ್ಕೆ ಪೂರಕವಾದಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತಾ ಇಲ್ಲ. ಬ್ರಿಟಿಷ್ ಕಾಲದಲ್ಲೇ ಎಷ್ಟು ಕಾಡು ಇರಬೇಕು ಅನ್ನೋದು ಆಗಲೇ ಆಲ್ರೆಡಿ 17 ಆಗಿದೆ. ಎಷ್ಟು ರೆವಿನ್ಯೂ ಜಾಗ ಜನಸಂಖ್ಯೆ ಬೆಳವಣಿಗೆಗೆ ಅನುಕೂಲವಾಗಾಗೆ, ಹಾಗೆಯೇ ಉದ್ಯೋಗ ಸೃಷ್ಟಿ ಮಾಡುವ ದೃಷ್ಟಿನಲ್ಲಿ ಕಾಫಿ ಹಿಂದೆ ಒತ್ತು ಕೊಟ್ಟು ಕಾಫಿ ಬೆಳೆದಿದೆ. ನಾವು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಮತ್ತು ನಮ್ಗಳ ಸಹಾಯಕ್ಕೆ ತಾವು ನಿಲ್ತಕ್ಕಂಥ ಒಂದು ಪರಿಸ್ಥಿತಿ ತಾವು ತಂದು ಕೊಡಬೇಕು ಅನ್ನುವ ಮಾತನ್ನು ಹೇಳಿ ತಾವು ಡೆಲ್ಲಿಗೂ ಕೂಡ ನಿಯೋಗ ಬರ್ತೀವಿ. ಹಾಗಾಗಿ ಬೆಳೆಗಾರರ ರಕ್ಷಣೆಗೆ ತಾವು ನಿಲ್ಲಬೇಕು. ನಾನು ಮತ್ತೊಮ್ಮೆ ಏನು ಇಂಧನ ಸಚಿವರಂಥ ಪ್ರಹ್ಲಾದ್ ಜೋಶಿಯವರು ಮತ್ತು ನಮ್ಮ ಜಾರ್ಜ್ ಸಾಹೇಬ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ಕುಸುಮ್ ಬಿ ಮತ್ತು ಕುಸುಮ್ ಸಿ ಯೋಜನೆಯನ್ನು ತರುವ ಮುಖಾಂತರ ಸುಮಾರು 80% ಸಬ್ಸಿಡಿನಲ್ಲಿ ರಾಜ್ಯ ಸರ್ಕಾರ 50 ಮತ್ತು ಕೇಂದ್ರ ಸರ್ಕಾರ 30 ಸಹಾಯದೊಂದಿಗೆ 700 HP ಪಂಪ್ ಸೆಟ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಜಾರಿ ಕೊಟ್ಟು ಸುಮಾರು 40,000 ಪಂಪ್ ಸೆಟ್ಗಳನ್ನ ನಮಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅವುಗಳನ್ನ ಟೆಂಡರ್ ಕರೆದು ಅನುಷ್ಠಾನಗೊಳಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ವಿ. ಜೊತೆಗೆ ಕುಸುಮ್ ಸಿನಲ್ಲಿ ನಾವು ಇರಿಗೇಷನ್ಗೆ ಜಾಗವನ್ನು ಬಳಸ್ತೇವೆ. ಅಲ್ಲೇ ಸೋಲಾರ್ ಪಾರ್ಕ್ಗಳನ್ನು ಮಾಡುವ ಮುಖಾಂತರ ಅವ್ರಿಗೆ ವಿದ್ಯುತ್ ಶಕ್ತಿ ಒದಗಿಸ್ತಕ್ಕಂಥ ಒಂದು ಕೆಲಸ ಕೂಡ ಕೇಂದ್ರ ಸಚಿವರು ಮತ್ತು ರಾಜ್ಯ ಸಚಿವರು ಚಾಲನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಹೋದ ವರ್ಷ ನಾವು ವಿಂಡ್ ಎನರ್ಜಿಲಿ ನಮಗೆ ಪ್ರಥಮ ಬಹುಮಾನ, ಮೊನ್ನೆ ರಾಷ್ಟ್ರಪತಿಯಿಂದ ಸೋಲಾರ್ ಎನರ್ಜಿಗೆ ಪ್ರಥಮ ಬಹುಮಾನ ಪಡ್ಕೊಂಡಿದ್ದೇವೆ. ಸಂಪೂರ್ಣ ಸಹಕಾರ ಕೊಟ್ಟಿದ್ದೀರಿ. ಇನ್ನು ಮುಂದೆನೂ ಕೂಡ ಹೆಚ್ಚು ಸಹಕಾರ ಕೊಟ್ಟು 24x7 ವಿದ್ಯುತ್ ಶಕ್ತಿಯನ್ನು ಬೆಳೆಗಾರರಿಗೆ ಕೊಡುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀವಿ. ಅದನ್ನ ಸಹಕಾರ ಆಗ್ತದೆ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾಫಿ ಬೆಳೆಗಾರರು ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವುಗಳ ಪರಿಹಾರಕ್ಕಾಗಿ ನಾವು ಕೈಜೋಡಿಸಬೇಕಿದೆ ಎಂದು ಅವರು ಹೇಳಿದರು. 1 ಶತಮಾನಕ್ಕೆ ಸಾಕ್ಷಿಯಾಗಿ ಕಾಫಿ ಸಂಶೋಧನಾ ಕೇಂದ್ರಕ್ಕೆ 3 ದಿವಸಗಳ ಕಾರ್ಯಕ್ರಮ ನಡೆಯುತ್ತೆ. ಇತಿಹಾಸ ಅಂದರೆ ಈ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿಗೆ ಬಂದು ಕೇಂದ್ರ ಸರ್ಕಾರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅಂದರೆ ನಮಗೊಂದು ಖುಷಿ. ನನ್ನ ದೃಷ್ಟಿಯಲ್ಲಿ ಇದೊಂದು ಐತಿಹಾಸಿಕವಾದಂಥ ಮತ್ತು 1 ಶತಮಾನಕ್ಕೆ ಸಾಕ್ಷಿಯಾದಂಥ ಒಂದು ಸಭೆ ಅಂದುಕೊಂಡು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಚಿಕ್ಕಮಗಳೂರಿಗಿರುವಂಥ ವಿಶೇಷ ಕಾಫಿಯೊಂದಿಗೆ ಇಲ್ಲಿರುವಂಥ ಕಾಡು ಮೇಡು ಗುಡ್ಡ ಬೆಟ್ಟ ಜರಿ ತೊರೆ ಒಂದರಷ್ಟಿಯಲ್ಲಿ ಚಿಕ್ಕಮಗಳೂರು ಕರ್ನಾಟಕದ ಕಾಶ್ಮೀರ ಅನ್ನೋದಕ್ಕೆ ತುಂಬ ಖುಷಿ ಕೊಡಬೇಕಾದಂಥ ಒಂದು ನೆಲ. ಈ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷದಿಂದಾಗಿ ಚಿಕ್ಕಮಗಳೂರಿಗೆ ಭಾಳ ಸಮಸ್ಯೆ ಬಂದದ್ದು ಸತ್ಯ. ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ 2-3 ಸತಿ ಪ್ರಸ್ತಾಪ ಕೊಟ್ಟಿದ್ದೆ. ರಾಜ್ಯದಿಂದ ಪ್ರಸ್ತಾಪನೆಗಳು ಬರಲಿ ಅಂತ ಕೇಂದ್ರ ಮಂತ್ರಿಗಳು ಹೇಳ್ತಾ ಇದ್ದಾರೆ. ನಾನು ಜಾರ್ಜ್ ಸಾಹೇಬರಲ್ಲಿ ಮತ್ತು ನಮ್ಮೆಲ್ಲ ಶಾಸಕರಲ್ಲಿ CT ರವಿಯಲ್ಲಿ ವಿನಂತಿ ಮಾಡೋದೇನೆಂದರೆ ಎಲ್ಲರೂ ಒಟ್ಟಾಗಿ ಒಂದು ದಿವಸ ಕೂತ್ಕೊಂಡು ಇದಕ್ಕೆ ಶಾಶ್ವತವಾದಂಥ ಯಾವುದಾದ್ರೂ ಒಂದು ಪರಿಹಾರಕ್ಕೆ ಕೇಂದ್ರ ಮತ್ತು ರಾಜ್ಯದ
ಒಟ್ಟು ಸಹಕಾರ ಇದ್ದರೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈ ಆನೆ ದಾಳಿಗೆ ಮತ್ತು ಕಾಡು ಪ್ರಾಣಿಗಳ ಸಮಸ್ಯೆಗೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳಿಕ್ಕೆ ನಾವೆಲ್ಲ ಒಟ್ಟಾಗಿ ಶ್ರಮಿಸಬೇಕು ಅಂತೇಳಿ ನನ್ನ ಆಸೆ. ಅದೇ ಮಾತು ನಾನು ಹೇಳ್ತಾ ಬಂದಿದ್ದೇನೆ. ಮಾನ್ಯ ಜಾರ್ಜ್ರವರು ಉಸ್ತುವಾರಿ ಮಂತ್ರಿಗಳಿದ್ದರು, ಜವಾಬ್ದಾರಿ ತಗೊಂಡು ವಿಶೇಷವಾದಂಥ ಮೀಟಿಂಗ್ ಮಾಡಿ ಪ್ರಹ್ಲಾದ್ ಜೋಶಿಯವರ ಪೂರ್ಣ ಸಹಕಾರ ನಮಗೆ ಬೇಕಾಗುತ್ತೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರಿಗೆ ಆನೆ ದಾಳಿ ಇಲ್ಲ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲ ಪಾರ್ಟಿಯವ್ರ ಮೇಲಿದೆ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ದುಡಿಯೋಣ ಅನ್ನುವಂಥ ಮಾತು ಹೇಳ್ತಾ, ಚಂದದ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿದ್ದೀರಿ. 3 ದಿವಸಗಳ ಕಾಲ ಕಾಫಿಯ ಬೆಳೆ ಬಗ್ಗೆ, ಕಾಫಿಯ ಒಟ್ಟು ಉದಾತ್ತತೆ ಬಗ್ಗೆ, ಬರುವಂಥ ಸಮಸ್ಯೆಗಳ ಬಗ್ಗೆ, ಸವಾಲುಗಳ ಬಗ್ಗೆ ಚರ್ಚೆ ಆಗಲಿ. ಸಮಾರೋಪ ಕೂಡ ಅತ್ಯಂತ ಚಂದವಾಗಿ ಆಗಲಿ. ಕಾಫಿ ಬೆಳೆಯ ನಾಡಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಶುಭ ಹಾರೈಸಿ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡುತ್ತಾ ಕಾಫಿಯ ಆಂತರಿಕ ಬಳಕೆಗೆ ಮತ್ತಷ್ಟು ಉತ್ತೇಜನ ನೀಡಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರೂ ಭಾಳ ವಿವರವಾಗಿ ಮಾತಾಡಿರೋದ್ರಿಂದ ನಾನು 2 ಮಾತನ್ನು ಮಾತ್ರ ಮಾತಾಡಲಿಕ್ಕೆ ಬಯಸ್ತೇನೆ. ಮೊದಲನೇದು, ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಇಡೀ ದೇಶದಲ್ಲಿ 3,60,000 ಟನ್ನು ಏನು ಕಾಫಿ ಬೆಳೀತಾ ಇದ್ದೀವಿ, ಅದು ಉತ್ತಮ ಬ್ರ್ಯಾಂಡಿಂಗ್ ಮುಖಾಂತರ ನಮ್ಮ ದೇಶದ ಕಾಫಿ ಆದಷ್ಟು ಬೇಗ 7 ಲಕ್ಷ ಟನ್ನನ್ನು ದಾಟ್ಲಿ ಅಂತ ಶುಭ ಹಾರೈಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷಾತೀತ ರಾಜಕಾರಣಿಗಳು, ಪ್ರಮುಖರು, ಜನಪ್ರತಿನಿಧಿಗಳು ಕಾಫಿ ಬೆಳೆಗಾರರ, ಕಾಫಿ ಉದ್ದಿಮೆದಾರರ ಸಮಸ್ಯೆಗಳಿಗೆ ನಾವು ಪಕ್ಷಾತೀತವಾಗಿ ಸಹಕರಿಸಿದಾಗ ಮಾತ್ರ ಈ ಕಾಫಿ ಉದ್ಯಮ ಮತ್ತು ಕಾಫಿ ಬೆಳೆಗಾರರ ಸಮಸ್ಯೆ ಬಗೆಹರಿತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಚಿಕ್ಕಮಗಳೂರು ಮತ್ತು ಹಾಸನಕ್ಕೆ ಏನು ರಾಷ್ಟ್ರೀಯ ಹೆದ್ದಾರಿ ಅದು ಅರ್ಧದಲ್ಲೇ ನಿಂತಿದೆ, ಆದಷ್ಟು ಬೇಗ ಅದನ್ನು ಮುಗಿಸ್ಕೊಟ್ರೆ ನಮ್ಮ ಈ ಉದ್ದಿಮೆಗಳಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟಂಗೆ ಆಗ್ತದೆ ಅನ್ನೋ ಒಂದು ಮನವಿಯನ್ನು ಮಾಡ್ತಾ, ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕಾಫಿ ಮಂಡಳಿಯ ಅಧ್ಯಕ್ಷರು, ಸ್ನೇಹಿತರು ಆಗಿರ್ತಕ್ಕಂಥ ದಿನೇಶ್ ರವರು ಈ ಕಾಫಿ ಬೆಳೆಗಾರರ ಪರವಾಗಿ ಕಳೆದ 2 ವರ್ಷದಿಂದ ಹೆಚ್ಚು ಹೋರಾಟ ಮಾಡಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಅವರ ಎಲ್ಲ ನಿರ್ದೇಶಕರ ಜೊತೆ ಜೋಡಿಸ್ಕೊಂಡು ಇಷ್ಟೊಂದು ಕಾಫಿ ಬೆಳೆಗಾರರನ್ನ ಮತ್ತು ಉದ್ಯಮದಾರರನ್ನ ಸೇರಿಸಿದ್ದಕ್ಕೆ ನಾನು ಮೊದಲು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಫಿ ಬೆಳೆಗಾರರ ಸಮಸ್ಯೆಗೆ, ಉದ್ಯಮಿಗಳ ಸಮಸ್ಯೆಗೆ ಒಟ್ಟಾಗಿ ಶ್ರಮಿಸೋಣ ಅಂತೇಳಿ ಎಲ್ರಿಗೂ ಧನ್ಯವಾದ ಸಲ್ಲಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ. ಕಾಫಿ ಬೆಳೆಗಾರರ ಪ್ರದೇಶದಲ್ಲಿರುವ ವಿವಿಧ ಸಮಸ್ಯೆಗಳಿಗೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸುವಂತೆ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರು ಒತ್ತಾಯಿಸಿದರು. ನಾವು ಬೆಳೆಗಾರರು, ಭೂಮಿ ತಾಯಿ ಸೇವೆ ಮಾಡೋರು, ಹಂಗಾಗಿ ಕಾಫಿ ತೋಟದಲ್ಲೂ ಉಪಯೋಗಿಸ್ತಕ್ಕಂಥ 10 HP ಮೋಟ್ರ್ಗಳಿಗೆ ಫ್ರೀ ಕರೆಂಟ್ ಕೊಡುವಂಥ ಆದೇಶವನ್ನು ಅನುಷ್ಠಾನಕ್ಕೆ ತನ್ನಿ ಅಂಥೇಳಿ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಇನ್ನೊಂದು ಸಂಗತಿ ಏನು ಅಂದರೆ, ಆಂತರಿಕ ಮಾರುಕಟ್ಟೆಯಲ್ಲಿಯೂ ಕೂಡ ಕಾಫಿಯನ್ನು ವಿಸ್ತರಿಸೋದಕ್ಕೆ ವಿಶೇಷ ಪ್ರಯತ್ನನ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ತಾತ್ಕಾಲಿಕ ಸಮಸ್ಯೆಯನ್ನು ಬಗೆಹರಿಸಿದೆ, ಭವಿಷ್ಯದಲ್ಲಿ ಅಪಾಯ ಇದೆ. ಅದಕ್ಕೆ ಕೇಂದ್ರ ಸಚಿವರಿಗೂ ಸೇರಿ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಕಾಫಿ ತೋಟದಲ್ಲಿರುವ ಕಾರ್ಮಿಕರ SIR ಆಗಬೇಕು. ಕಡೆಯದಾಗಿ ಏನು ಅಂದರೆ, ನಾವು ಆ ಕಾಲದಲ್ಲಿ ಆ ಪ್ಲಾಂಟ್ರು ಅನ್ನೋ ಹೆಸರು ಮಾತ್ರ ಇದೆ, ಹಾಗೆ ನಮ್ಮ ಕಷ್ಟದ ಕಡೆಗೂ ಕೂಡ ಧ್ವನಿಯಾಗಬೇಕು ಅಂಥೇಳಿ ವಿನಂತಿ ಮಾಡಿ ನಮ್ಮ ಸಮಸ್ಯೆಗಳನ್ನು ಸಹಾನುಭೂತಿಯಿಂದ ನೀವು ಸ್ಪಂದಿಸಿದರೆ ನಾವು ದೇಶದ ಆದಾಯವನ್ನು ಹೆಚ್ಚೋದಕ್ಕೆ, ಆತ್ಮನಿರ್ಭರ ಭಾರತ ಸಫಲ ಆಗೋದಕ್ಕೆ ನಾವು ಕೂಡ ಶ್ರಮಿಕರಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ನಾನೊಬ್ಬ ಕಾಫಿ ಬೆಳೆಗಾರನಾಗಿ ಕಾಫಿ ಬೆಳೆಗಾರರ ಒಡಲಾಳದ ಧ್ವನಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಭಾರತ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನೂತನ ನವೀಕರಿಸಬಹುದಾದ ಇಂಧನದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಭಾರತದ ಕಾಫಿ ವಲಯದ ಸಾಧನೆಗಳನ್ನು ವಿವರಿಸಿದರು. ಬಾಬಾ ಬುಡನ್ 7 ಕಾಫಿ ಸೀಡ್ಸ್ ತಂದು ಇಲ್ಲಿ ಅದರ ಪ್ಲಾಂಟೇಶನ್ ಆಯಿತು ಅನ್ನುವಂಥದ್ದನ್ನು ಒಂದು ಇದರ ಹಿನ್ನೆಲೆಯೂ ಇದೆ ಅನ್ನುವಂಥದ್ದನ್ನು ಅನೇಕರು ಮಾತನಾಡ್ತಾ ಹೇಳಿದರು. ಆದರೆ ಆ 7 ಕಾಫಿ ಪ್ಲಾಂಟೇಶನ್ನಿಂದ ಶುರುವಾದಂಥದ್ದು ಇವತ್ತು ಒಂದು ಭಾರಿ ದೊಡ್ಡ ಇಂಡಸ್ಟ್ರಿಯಾಗಿ 18ನೇ ಶತಮಾನದಲ್ಲಿ ಕಮರ್ಷಿಯಲ್ ಪ್ಲಾಂಟೇಶನ್ ಶುರು ಆಯಿತು. ಅಲ್ಲಿಂದ ಈಚೆಗೆ ಇದೊಂದು ಗ್ಲೋಬಲ್ ರಿಕಗ್ನಿಷನ್ ಪಡೆದಿದೆ. ಈಗಾಗಲೇ ಪಿಯೂಷ್ ಗೋಯಲ್ ಅವರು ಅದನ್ನು ಪ್ರಸ್ತಾಪ ಮಾಡಿದರು. ನಾವು ಜಗತ್ತಿನ 7ನೇ ಅತಿ ದೊಡ್ಡ ಕಾಫಿ ಪ್ರೊಡ್ಯೂಸರ್ ಆಗಿದ್ದೇವೆ, ಜಗತ್ತಿನ 5ನೇ ಅತಿ ದೊಡ್ಡ ಎಕ್ಸ್ಪೋರ್ಟರ್ ಕೂಡ ನಾವು ಕಾಫಿಯಲ್ಲಿ ಆಗಿದ್ದೇವೆ.
2024-25ರಲ್ಲಿ ಸುಮಾರು 3.63 ಲಕ್ಷ ಟನ್ ಕಾಫಿ ಉತ್ಪಾದನೆ ಆಗಿದೆ. ಅದರಲ್ಲಿ 70% ನಾವು ಎಕ್ಸ್ಪೋರ್ಟ್ ಮಾಡಿದ್ದೇವೆ. ಹಾಗಾಗಿ ಈ ಒಂದು ಸ್ಟೇಷನ್ ಏನಿದೆ, ಡಾಕ್ಟರ್ ಲೆಸ್ಲಿ ಅನ್ನೋರು ಸ್ವತಂತ್ರ ಪೂರ್ವ ಭಾರತದಲ್ಲಿ ಶುರು ಮಾಡಿ ಇವತ್ತು 3.25 ಲಕ್ಷದಿಂದ ಭಾರತದ ಕಾಫಿಗೆ ಜಗತ್ತಿನಾದ್ಯಂತ ಬೇಡಿಕೆ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದರ ಪ್ಯಾಕೇಜು, ಇದರ ಒಳ್ಳೆ ಕ್ವಾಲಿಟಿ, ಈಗ ಒಂದು ಕ್ವಾಲಿಟಿ ಕಾಫಿ ಟ್ರೈನಿಂಗಕ್ಕೆ ನನ್ನನ್ನು ಉದ್ಘಾಟನೆಗೆ ಕರ್ಕೊಂಡೋಗಿದ್ರು. ಪ್ರತಿಯೊಂದರಲ್ಲಿಯೂ ಕ್ವಾಲಿಟಿ, ಪ್ಯಾಕೇಜು ಮತ್ತು ಜಾಗತಿಕ ಮಟ್ಟದಲ್ಲಿ ಯಾವ ಕ್ವಾಲಿಟಿದ್ದನ್ನು ಜನ ಸ್ವೀಕಾರ ಮಾಡ್ತಾರೆ ಇದನ್ನೆಲ್ಲವನ್ನೂ ಅಧ್ಯಯನ ಮಾಡಿ, ವರ್ಲ್ಡ್ ಮಾರ್ಕೆಟನ್ನು ಸಹಿತ ಅಧ್ಯಯನ ಮಾಡಿ ನಾವು ನಮ್ಮ ಕಾಫಿ ಹೆಚ್ಚು ದೇಶಗಳಿಗೆ ಹೋಗೋದು ಹೇಗೆ ಅನ್ನುವಂಥದ್ದು ಚಿಂತನೆಯನ್ನು ಮಾಡಬೇಕಾಗಿದೆ. ಜಾಗತಿಕ ಮಟ್ಟದಲ್ಲಿಯೂ ಸಹಿತ ಹೊಸ ಮಾರ್ಕೆಟನ್ನು ಹುಡುಕಬೇಕು, ಡೊಮೆಸ್ಟಿಕ್ದಲ್ಲಿಯೂ ಹೊಸ ಮಾರ್ಕೆಟನ್ನು ಹುಡುಕಬೇಕು. ಆ ಒಂದು ರಿಸರ್ಚು ಕೇವಲ ಬೆಳೆ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ಲಾಂಟೇಷನ್ನು, ಇದಕ್ಕೆ ಅದರ ಜೊತೆಯಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಕೂಡ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಕಳೆದ ಹಲವಾರು ವರ್ಷಗಳಲ್ಲಿ ಅನೇಕ ರೀತಿಯ ರಿಫಾರ್ಮ್ ಆಗಿದ್ದರೂ ಕೂಡ ಭಾರತ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಶಕ್ತಿಯಾಗಿ ಬೆಳೀತಾ ಇದೆ. ಇತ್ತೀಚಿನ ದಿವಸದಲ್ಲಿ ಕಾಫಿ GSTಯನ್ನು ನಾವು ಕಮ್ಮಿ ಮಾಡಿದ್ದೆವು, 18%ದಿಂದ 5% ಮಾಡಿದ್ದೆವು. ಇವತ್ತು ನಮ್ಮ ದೇಶದ ಮಾರ್ಕೆಟಿಂಗ್ ಈ ಕಾಫಿಗೂ ಕೂಡ ನಾವು ಅದನ್ನು 5% ಇದರಲ್ಲಿ ನಾವು ತಂದಿದ್ದೇವೆ. ಇದರ ಜೊತೆಯಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ UK ಜೊತೆಗಾಗಿದೆ, ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟು, ಇಂಡಿಯಾ ಯುರೋಪಿಯನ್ ಯೂನಿಯನ್ನದ್ದು ಫ್ರೀ ಟ್ರೇಡ್ ಅಸೋಸಿಯೇಷನ್ EFTA ಆಗಿದೆ, ನಿನ್ನೆ ಒಮಾನ್ದಲ್ಲಿ ಆಗಿದೆ, ನಿನ್ನೆ ಕ್ಯಾಬಿನೆಟ್ನಲ್ಲಿ ನ್ಯೂಜಿಲೆಂಡದ್ದು ಅಪ್ರೂವಲ್ ಆಗಿದೆ. ಭಾರತ ಇವತ್ತು ಒಂದು ಜಾಗತಿಕ ಮಟ್ಟದಲ್ಲಿ ಶಕ್ತಿಯಾಗಿ ಇವತ್ತು ಬೆಳೀತಾ ಇದೆ. ನಿಮಗೆ ಇತ್ತೀಚಿನ ಕೆಲವು ಡೀಟೇಲ್ಸ್ ಹೇಳೋದಾದರೆ, ಓವರಾಲ್ ಈ ಎಲ್ಲದರ ಜೊತೆಗೆ ಭಾರತದ ಸ್ಥಿತಿ ಹೇಗಿದೆ, ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂಥ ಆರ್ಥಿಕತೆ ಇವತ್ತು ಭಾರತದ ಆರ್ಥಿಕತೆ ಆಗಿದೆ. ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಅತ್ಯಂತ ವೇಗವಾಗಿ ಬೆಳೆಯುವುದಷ್ಟೇ ಅಲ್ಲದೆ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮಿದ್ದೇವೆ. ಈ ಜಗತ್ತಿನ ಆರ್ಥಿಕ ಶಕ್ತಿಯಲ್ಲಿ ನಮ್ಮದು ಟೋಟಲ್ ಎಕ್ಸ್ಟರ್ನಲ್ ಟ್ರೇಡ್ ಕಳೆದ 10 ವರ್ಷದಲ್ಲಿ ಡಬಲ್ ಆಗಿದೆ. ನಮ್ಮ ಓವರಾಲ್ ಟ್ರೇಡ್ ಇನ್ಕ್ರೀಸಿಂಗ್ ಫ್ರಾಮ್ $780.87 ಬಿಲಿಯನ್ ಇನ್ 2013-14 ಇವತ್ತು $1,915 ಬಿಲಿಯನ್ ಆಗಿದೆ. ಇವತ್ತು GDP ಗ್ರೋತ್ 2024-25ರಲ್ಲಿ 6.5% ಆಗಿದ್ದಾರೆ. ಇತ್ತೀಚಿನ ಕ್ವಾರ್ಟರ್ ಎಂಡಿಂಗ್ದಲ್ಲಿ 7.2% ಆಗಿದೆ. ಈ ರೀತಿ ಭಾರತದ ಗ್ರೋತ್ ಆಗ್ತಾ ಇರೋದರಲ್ಲಿ ಕ್ಯುಮ್ಯುಲೇಟಿವ್ FDI ಫ್ಲೋ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಮರ್ಚೆಂಡೈಸ್ ಎಕ್ಸ್ಪೋರ್ಟ್ 334 ಬಿಲಿಯನ್ದಿಂದ 437 ಬಿಲಿಯನ್ ಟನ್ ಆಗಿದೆ ಕಳೆದ 10 ವರ್ಷದೊಳಗೆ. ಸರ್ವಿಸ್ ಎಕ್ಸ್ಪೋರ್ಟ್ 152 ಬಿಲಿಯನ್ನಿಂದ 341 ಬಿಲಿಯನ್ ಆಗಿದೆ $. ಹೀಗಾಗಿ ಒಟ್ಟಾರೆ ಟೋಟಲ್ ಎಕ್ಸ್ಪೋರ್ಟ್ಸ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಪುಟ್ ಟುಗೆದರ್ $820 ಬಿಲಿಯನ್ ಆಗಿದೆ. ಅಂದರೆ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗ್ತಾಯಿದೆ. ಒಂದು ಇದಕ್ಕೆ ಭಾರತದ ಪಾಲಿಸಿ. ಮೊದಲು ನಮ್ಮ ಪೋರ್ಟ್ಗಳಲ್ಲಿ ಕ್ಲಿಯರೆನ್ಸ್ ಟೈಮ್ ವಾಸ್ ಟು ಹ್ಯೂಜ್. ಆ ಕ್ಲಿಯರೆನ್ಸ್ ಟೈಮು ಇವತ್ತು ಕಮ್ಮಿ ಆಗಿದೆ. ದೇಶದ ಇನ್ಫ್ರಾಸ್ಟ್ರಕ್ಚರ್ಗೆ ಅತ್ಯಂತ ಅಭಿಮಾನದಿಂದ ಹೇಳ್ಬೋದು, ದೊಡ್ಡ ಎಕಾನಮಿಗಳಲ್ಲಿ ಅತ್ಯಂತ ಹೆಚ್ಚು ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಖರ್ಚು ಮಾಡ್ತಾ ಇರುವಂಥ ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ ಸ್ನೇಹಿತರೆ. ಐ ಥಿಂಕ್ ಜಪನೀಸ್ PM ಈಸ್ ಆಲ್ಸೋ ಕಮಿಂಗ್ ಹಿಯರ್, ಆ್ಯಂಡ್ ವೆನ್ ಜಪನೀಸ್ ಪ್ರೀಮಿಯರ್ ಈಸ್ ಕಮಿಂಗ್ ಹಿಯರ್, ಆ ಟೈಮ್ದಲ್ಲಿಯೂ ಸಹಿತ ಒಂದು ಮೇಜರ್ ಅಗ್ರಿಮೆಂಟ್ ಆಗೋದಿದೆ ಅನ್ನೋದು ನನ್ನ ಗಮನಕ್ಕಿದೆ. ಸೊ ಮೆನಿ ಪೀಪಲ್ ಈಗ ಅವರು ಕೂಡ ಚಹಾದಿಂದ ಕಾಫಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಓವರಾಲ್ ವಾಟ್ ಶುಡ್ ಬಿ ದ ಕನ್ಸೆಪ್ಟ್, ನಾವು ಒಳ್ಳೆ ಕ್ವಾಲಿಟಿದು, ಒಳ್ಳೆಯ ಪ್ಯಾಕಿಂಗು, ಅದರಲ್ಲಿ ಕೆಮಿಕಲ್ ಪೆಸ್ಟಿಸೈಡು ಇದನ್ನು ಕಮ್ಮಿ ಮಾಡಿ ಜಾಗತಿಕ ಮಟ್ಟದಲ್ಲಿ ನಮ್ಮ ಸ್ವೀಕಾರತೆ, ಎಕ್ಸೆಪ್ಟಬಿಲಿಟಿ ಹ್ಯಾಸ್ ಟು ಬಿ ಎಕ್ಸ್ಟೆಂಡೆಡ್. ಅವಾಗ ಯಾಕಂದರೆ ಭಾಳಷ್ಟು ದೇಶಗಳಲ್ಲಿ ಕೆಲಸ ಮಾಡಲಿಕ್ಕೂ ಜನ ಇಲ್ಲ. ಅವ್ರ ಕಡೆ ಟೆಕ್ನಾಲಜಿ ಇರ್ಬೋದು, ನಮ್ಗಿಂತ ಕೆಲವು ದೇಶಗಳಲ್ಲಿ ಜಾಸ್ತಿ ಟೆಕ್ನಾಲಜಿ ಇರ್ಬೋದು, ದುಡ್ಡು ಜಾಸ್ತಿ ಇರ್ಬೋದು, ಕೆಲಸ ಮಾಡೋ ಜನ ಇಲ್ಲ ಭಾಳಷ್ಟು ದೇಶದೊಳಗೆ.
ನಾನು ಇತ್ತೀಚೆಗೆ ಜರ್ಮನಿಗೆ ಹೋಗಿದ್ದೆ. ಜರ್ಮನ್ದೊಳಗೆ ಬೇಡಿಕೆ ಏನು ಅಂತಂದ್ರೆ ಅಲ್ಲಿ ನಮಗೆ ಒಳ್ಳೆ ಇಂಜಿನಿಯರ್ಸನ್ನ ಕಳಿಸ್ರಿ, ಒಳ್ಳೆ ಟೆಕ್ನಿಷಿಯನ್ ಕಳಿಸ್ರಿ ಅಂತ. ಒಬ್ರದ್ದು ಯಾರದೋ ಮನೆಯದು ಒಂದು ಹೀಟ್ರ್ ಹಾಳಾಗಿತ್ತು. ಮೆಕ್ಯಾನಿಕ್ಗೆ ಫೋನ್ ಮಾಡಿ ನನ್ನ ಮನೆ ಹೀಟರ್ ರಿಪೇರಿ ಮಾಡು ಅಂತಂದ್ರೆ ಅವನು 6 ವಾರ ಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟನಂತೆ. ಸೊ ದೇರ್ ಆರ್ ನೋ ಪೀಪಲ್ ಟು ವರ್ಕ್. ನಮ್ಮಲ್ಲಿ ಎಲ್ಲವೂ ಇದೆ. ನಾವು ಮಾಡಬೇಕಾಗಿರೋದು ನಮ್ಮ ಸ್ಕಿಲ್ಲನ್ನು ಜಾಸ್ತಿ ಮಾಡ್ಕೋಬೇಕು, ನಮ್ಮ ಸ್ಕೇಲನ್ನು ಜಾಸ್ತಿ ಮಾಡ್ಕೋಬೇಕು, ನಮ್ಮ ಕ್ವಾಲಿಟಿಯನ್ನು ಮತ್ತು ನಮ್ಮ ಪ್ಯಾಕಿಂಗನ್ನು ಸುಧಾರಣೆ ಮಾಡ್ಕೋಬೇಕು. ಆ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗಕ್ಕೆ ನಾವು ಇವತ್ತು ಸ್ಕೋಪ್ ಕೊಟ್ಟಿದ್ದೇವೆ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಮೂಲಕ 14 ಸ್ಟ್ರಾಟಜಿಕ್ ಸೆಕ್ಟರ್ದಲ್ಲಿ ನಾವು ಇವತ್ತು ಸುಮಾರು 2 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಂದಿದೆ. ಅದಕ್ಕೆ ನಾವು ಈಗ ಆರಂಭಕ್ಕೆ ಆಲ್ ಪುಟ್ ಟುಗೆದರ್ ಭಾಳಷ್ಟು ಆಗಿದೆ. ಅದರಲ್ಲಿ ಸುಮಾರು 24,000 ಕೋಟಿ ರೂಪಾಯಿ ನಾವು ಸಹಾಯಧನವನ್ನು ಕೊಟ್ಟಿದ್ದೇವೆ. ಜಾಗತಿಕ ಮಟ್ಟದಲ್ಲಿ ನಾವು ಆ ಕ್ವಾಲಿಟಿಯನ್ನು ಉಳಿಸಿಕೊಂಡ್ರೆ ಡಿಮಾಂಡು ನಮಗೆ ಭಾಳ ಜಾಸ್ತಿ ಬರೋದಿದೆ. ಆತ್ಮನಿರ್ಭರ ಭಾರತದಲ್ಲಿ ನಾವು ಡಿಫೆನ್ಸ್ ಪ್ರೊಡಕ್ಷನ್ನಿಂದ ಹಿಡ್ಕೊಂಡು ಕಾಫಿ ಪ್ರೊಡಕ್ಷನ್ವರೆಗೆ ನಾವು ಜಾಸ್ತಿ ಮಾಡಿದಾಗ ಭಾರತಕ್ಕೆ ಮಾರ್ಕೆಟ್ ಇದೆ. ಭಾರತದ ವಿಶ್ವಾಸಾರ್ಹತೆ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಡಿಫೆನ್ಸ್ದಲ್ಲಿ ಮೊದಲು 100% ಇಂಪೋರ್ಟ್ ಮಾಡ್ತಾ ಇದ್ವಿ. ಇವತ್ತು ನಮ್ಮದು ಎಕ್ಸ್ಪೋರ್ಟ್ ಶುರುವಾಗಿದೆ. ಇನ್ ಎ ಗುಡ್ ನಂಬರ್ ವಿ ಆರ್ ಎಕ್ಸ್ಪೋರ್ಟಿಂಗ್. ಹಾಗಾಗಿ ಅವಕಾಶಗಳು ಭಾಳಿದೆ. ಕಾಫಿಗೆ ಸಂಬಂಧಿಸಿದಂತೆ ಇರ್ಬೋದು, ಈ ಭಾಗದ ಉಳಿದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಏನು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಮತ್ತು ವೈಲ್ಡ್ ಲೈಫು ಮತ್ತು ಮನುಷ್ಯನ ಮಧ್ಯೆ ಇರುವಂಥ ಜಗಳಕ್ಕೆ ಸಂಬಂಧಿಸಿದಂತೆ ಇದೆಲ್ಲದಕ್ಕೂ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಏನೇ ವಿಷಯ ಇದ್ದರೆ ಅದನ್ನು ನೀವೆಲ್ಲರೂ ತೆಗೆದುಕೊಂಡು ಬಂದರೆ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅನ್ನುವಂಥ ಮಾತನ್ನು ಖಂಡಿತವಾಗಿ ನಾನು ಹೇಳ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಆಯೋಜನೆ ಮಾಡಿದ್ದೀರಿ. ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ಹೀಗೆ 3 ದಿವಸಗಳ ಕಾಲ ಆಯೋಜನೆ ಮಾಡಿರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಹಮ್ಮಿಕೊಂಡಿರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮದ ಬಾನುಲಿ ವರದಿಯನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ. ಮಧುಸೂದನ್.